ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕಾಗಮಿಸಿದ್ದಾರೆ ಪ್ರಧಾನಿ. ಮೆಟ್ರೋ ಹಳದಿ ಮಾರ್ಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಚಾಲನೆಯನ್ನ ಕೊಡಲಿದ್ದಾರೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಹಾಗೇನೆ ಮೆಟ್ರೋದಲ್ಲಿ ಸಂಚಾರವನ್ನ ಕೂಡ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಏನ್ ಸಮಯ ನಿಗದಿಯಾಗಿತ್ತೋ ಅಂತೆಯೇ ಸಮಯಕ್ಕೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟ ನಂತರ ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಈಗಾಗಲೇ ಈ ಹಳದಿ ಮಾರ್ಗದಿಂದ ಪ್ರಯಾಣಿಕರಿಗೆ ಯಾವ ರೀತಿಯ ಅನುಕೂಲ ಅನ್ನೋದನ್ನು ನಾವು ತಿಳಿಸಿದ್ವಿ. ಎಷ್ಟು ನಿಲ್ದಾಣಗಳಿವೆ, ಎಷ್ಟು ಕಿಲೋಮೀಟರ್ ದೂರ ಇದೆ, ಹಾಗೆಯೇ ಎಷ್ಟು ವೆಚ್ಚದಲ್ಲಿ ಈ ಒಂದು ಹಳದಿ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ, ಟ್ರಾಫಿಕ್ ಸಮಸ್ಯೆಯಿಂದ ಬಳಲಿ ಹೋಗಿರುವಂತಹ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ಸಹಕಾರಿ ಅಂತ ಪುಷ್ಪವೃಷ್ಟಿ ಕೈಯುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಳಿ ಗಮನಿಸ್ತಾ ಇದ್ದೀರಾ, ರಸ್ತೆಯ ಇಕ್ಕೆಲಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಅಥವಾ ರಾಜಕಾರಣಿಗಳು ಜಮಾಯಿಸೋದನ್ನ, ಮುಖಂಡರುಗಳು ಬರೋದನ್ನ ನಾವು ಗಮನಿಸಿದ್ದೀವಿ. ಅದರ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳಬೇಕು, ಹತ್ತಿರದಿಂದ ಅವರನ್ನ ನೋಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಇವತ್ತಿನ ಈ ಕಾರ್ಯಕ್ರಮಗಳಿಗೆ ಆಗಮಿಸಿದ್ದಾರೆ. ನಾವು ಗಮನಿಸಿದ್ವಿ, ಮೇಖ್ರೆ ಸರ್ಕಲ್ನಿಂದ ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿಯವರು ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದತ್ತ ಬರಬೇಕಿದ್ರೂ ಕೂಡ ಯಾವ ರೀತಿಯಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಅವರತ್ತ ಕೈ ಬೀಸಿ ಅವರನ್ನ ಬರಮಾಡಿಕೊಂಡ್ರು ರಸ್ತೆಯ ಎರಡೂ ಬದಿಗಳಲ್ಲಿ ಅಂತ ಹೇಳಿ. ಈಗ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ರಸ್ತೆ ಮಾರ್ಗವಾಗಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದಂತಹ ಮೋದಿಯವರಿಗೂ ಕೂಡ ಅದೇ ರೀತಿಯ ಅದ್ಧೂರಿ ಸ್ವಾಗತ. ಬಿಗಿ ಪೊಲೀಸ್ ಭದ್ರತೆ ಇದೆ, ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಆದ್ಮೇಲೆ 3ನೇ ಹಂತದ ಮೆಟ್ರೋ ಯೋಜನೆಗೂ ಕೂಡ ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿಯವರು ನೆರವೇರಿಸಲಿದ್ದಾರೆ. ಈ ಮೆಟ್ರೋ ಅನ್ನೋದು ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ವಿಸ್ತರಣೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಎಷ್ಟು ಅನುಕೂಲಕರವಾಗಿದೆ. ಈಗಾಗಲೇ ಇರುವಂತಹ ಮೆಟ್ರೋಗಳಿಂದಾಗಿ ಸಾಕಷ್ಟು ಮಂದಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಈ ಟ್ರಾಫಿಕ್ನಿಂದ ಒದ್ದಾಡೋದು, ಸರಿಯಾದ ಸಮಯಕ್ಕೆ ಹೋಗದೆ ಕಚೇರಿಗಳಲ್ಲಿ ಅಥವಾ ಬೇರೆ ಬೇರೆ ಕೆಲಸಗಳ ನಿಮಿತ್ತ ತೆರಳುವವರು ಸಂಬಂಧಪಟ್ಟವರಿಂದ ಬಯಸ್ಕೊಳ್ಳೋದು, ಇದೆಲ್ಲವೂ ಕೂಡ ತಪ್ಪಿದೆ. ಈ ರೀತಿಯಾಗಿ ಟ್ರಾಫಿಕ್ ಹೆಚ್ಚಿರುವಂತಹ ಜಾಗಗಳಲ್ಲಿ ಮೆಟ್ರೋ ತೆರೆದುಕೊಂಡಿದ್ದೇ ಆದರೆ ಮತ್ತಷ್ಟು ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಅದರಲ್ಲೂ ಅತ್ಯಾಧುನಿಕವಾಗಿ ಮೆಟ್ರೋ ನಿರ್ಮಾಣ ಆಗ್ತಾ ಇರೋದು, ಮೆಟ್ರೋಗಳು ಬರ್ತಾ ಇರೋದು, ಅದು ಚಾಲಕರಹಿತ ಮೆಟ್ರೋಗೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ. ಈಗ ಚಾಲಕ ಸಹಿತ ಮೆಟ್ರೋ ಸಂಚಾರ ಮಾಡುತ್ತೆ ಹಳದಿ ಮಾರ್ಗದಲ್ಲಿ. ಈಗಾಗಲೇ ಹೇಳಿದಂಗೆ ಮೆಟ್ರೋ ರೈಲುಗಳ ಕೊರತೆಯೂ ಕೂಡ ಇದೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ತರಿಸ್ತೀವಿ. ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಆಗಿದೆ, ಆ ಕಾರಣದಿಂದಾಗಿ ವಿಳಂಬ ಆಗಿದೆ ಅಂತ DCM DK ಶಿವಕುಮಾರ್ ಅವರು ಕೂಡ ಈ ಹಿಂದೆ ಮಾತನಾಡಬೇಕಿದ್ರೆ ಹೇಳಿದ್ರು. ಆದರೆ ಇರುವಂತಹ ಮೆಟ್ರೋಗಳ ಸಂಚಾರದಲ್ಲೇ ಅರ್ಧ ಗಂಟೆಗೆ ಒಂದು ಸಲ ಒಂದು ಮೆಟ್ರೋ ಸಂಚಾರ ಮಾಡೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಜನರಿಗೂ ಕೂಡ ಸಮಸ್ಯೆ ಆಗದ ಹಾಗೆ ನಾವು ನಿಗಾ ವಹಿಸ್ತೀವಿ ಅಂತ BMRCL ಕೂಡ ಹೇಳಿದೆ. ಅಗತ್ಯಕ್ಕೆ ತಕ್ಕಂತೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮೆಟ್ರೋ ರೈಲುಗಳು ಆ್ಯಡ್ ಆದಮೇಲೆ ಪ್ರತಿನಿತ್ಯ 8 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಸಂಚಾರವನ್ನು ಮಾಡಬಹುದು. ಅಲ್ಲಿಗೆ ಅಂದಾಜು ಮಾಡ್ಕೊಳ್ಳಿ, ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಅವಲಂಬಿಸಿ ಎಷ್ಟು ಮಂದಿ ಜೀವನ ಸಾಗಿಸ್ತಿದ್ದಾರೆ ಅಂತ ಹೇಳಿ. ಯಾಕಂದರೆ ಒಂದು ರೇಟ್ ಕಮ್ಮಿ ಇರುತ್ತೆ. ಅದೇ ರೀತಿಯಾಗಿ ನಾವೇನಾದರೂ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಈ ಆಟೋ, ಓಲಾ, ಊಬರ್ ಇದಕ್ಕೆ ನಾವು ಮೊರೆ ಹೋದರೆ ಸಾವಿರಾರು ರೂಪಾಯಿ ಕೊಡಬೇಕಾಗುತ್ತೆ. ಡಿಸ್ಟೆನ್ಸ್ ವೈಸ್ ನೋಡೋದಾದರೆ ಅವರು 1-2-3 ಕಿಲೋಮೀಟ್ರಿಗೆ ಈ ರ್ಯಾಪಿಡೋ, ಓಲಾ, ಊಬರ್ ಎಲ್ಲ ಎಷ್ಟು ದುಡ್ಡು ತಗೊತಾರೆ ಅಂದರೆ ಜನರು ಒಂದಿನದ ಸಂಬಳವನ್ನು ಅಲ್ಲಿಗೆ ವ್ಯಯಿಸಬೇಕಾಗುತ್ತೆ. ಆದರೆ ಮೆಟ್ರೋದಲ್ಲಿ ದರ ಕೂಡ ಕಮ್ಮಿ ಇರುತ್ತೆ, ಪ್ರಯಾಣ ಕೂಡ ಸುಲಭ, ಕಡಿಮೆ ಅವಧಿಯಲ್ಲಿ ಸೇರಬೇಕಾದಂತಹ ಜಾಗಕ್ಕೆ ನಾವು ಸೇರ್ತೀವಿ ಅನ್ನೋ ಖುಷಿ. ಇದೇ ಕಾರಣಕ್ಕೋಸ್ಕರ ಮೆಟ್ರೋ ಬರಲಿ ಅಂತ ಜನ ಆಶಿಸ್ತಾ ಇರೋದು. ಅದರಲ್ಲಿ ಹಳದಿ ಮಾರ್ಗ ಕೂಡ ಒಂದು. ಇವತ್ತು ಆ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ಕೊಡ್ತಿದ್ದಾರೆ. 16 ನಿಲ್ದಾಣಗಳಿದೆ. 16 ನಿಲ್ದಾಣಗಳಿಗೂ ಕೂಡ ದರ ನಿಗದಿಯಾಗಿದೆ. ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿವರೆಗೂ ಕೂಡ ದರ ನಿಗದಿಯಾಗಿದೆ. ಹಾಗೆಯೇ ಡಬಲ್ ಡೆಕ್ಕರ್ ಇದೊಂದು ಅತ್ಯಾಧುನಿಕತೆಯ ಟಚ್ ಇದು ಹಳದಿ ಮಾರ್ಗಕ್ಕೆ. ನಿಜ, ಯಾಕಂದರೆ ಈ ನಾವು ಎಲ್ಲೋ ಲೇನಲ್ಲಿ ಗಮನಿಸೋದಾದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡು, HSR ಲೇಔಟು ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಭಾಳ ಹೆಚ್ಚಿನ ಜನಸಾಂದ್ರತೆ ಇದೆ. ಬಹಳ ಹೆಚ್ಚು ಪಾಪ್ಯುಲೇಷನ್, ಓಡಾಟ ಕೂಡ ಜಾಸ್ತಿ ಇದೆ, ವರ್ಕಿಂಗ್ ಕ್ಲಾಸ್ ಜಾಸ್ತಿ ಇದ್ದಾರೆ. ಹಾಗಾಗಿ ಅಲ್ಲಿರುವಂತಹ ನಗರದ ಪ್ರಯಾಣಿಕರಿಗೆ, ವೃತ್ತಿಪರರಿಗೆ ಇದೊಂದು ಪ್ರಮುಖ ಕಾರಿಡಾರ್. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಮೆಟ್ರೋ
ಎಲ್ಲೋ ಲೇನ್ ಬಹಳ ಅನುಕೂಲಕರ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಳಿಯ ಲೈವ್ ವಿಜುವಲ್ಸ್ ಅನ್ನು ನಾವೀಗ ನೋಡ್ತಾ ಇದ್ದೀವಿ. ಪ್ರಧಾನಿಯ ಕಾರಿನ ಮೇಲೆ ಪುಷ್ಪವೃಷ್ಟಿ, ಜನ ಬೆಳಗಿನಿಂದ ಕಾಯ್ತಾ ಇದ್ರು ಈ ಕ್ಷಣಕ್ಕಾಗಿ, ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ. ಜೊತೆಗೆ ತಮ್ಮ ಭಾಗಕ್ಕೆ ಮೆಟ್ರೋ ಲಭ್ಯ ಆಗಿದೆ ಅನ್ನುವಂತಹ ಖುಷಿ ಕೂಡ ಜನರಿಗಿದೆ. RV ರೋಡ್ ಟು ಬೊಮ್ಮಸಂದ್ರ ಒಟ್ಟು 16 ಸ್ಟೇಷನ್ ಬರುತ್ತೆ. ಅಲ್ಲಿನ ಜನರಿಗೆ ಬಹಳ ಅನುಕೂಲ ಆಗುತ್ತೆ, ಬಹಳ ವೇಗವಾಗಿ, ತ್ವರಿತವಾಗಿ, ಸುಗಮವಾಗಿ, ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸಾಗಾಟ ನಡೆಸೋದಕ್ಕೆ. ಸದ್ಯಕ್ಕೆ 3 ಟ್ರೈನ್, ಹಾಗಾಗಿ ಈ ಮಾರ್ಗದಲ್ಲಿ ಆರಂಭದಲ್ಲಿ ಅಂದರೆ ನಮಗೆ ಅಲ್ಲಿ ಸಮಯ ಜಾಸ್ತಿ ಬೇಕಾಗೋದ್ರಿಂದಾಗಿ ಅರ್ಧ ಗಂಟೆಗೊಮ್ಮೆ ರೈಲ್ ಚಲಿಸುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ 3 ಟ್ರೈನ್ ಲೆಕ್ಕ ಹಾಕಿದ್ರು ಸುಮಾರು 50,000 ಜನ ನಿತ್ಯ ಪ್ರಯಾಣ ಮಾಡುವಂತಹ ನಿರೀಕ್ಷೆ ಇದೆ. ಆದರೆ ಮುಂದಿನ ದಿನದಲ್ಲಿ ಟ್ರಿಪ್ಗಳು ಹೆಚ್ಚಾಗುತ್ತೆ, ರೈಲ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದು 3.5 ರಿಂದ 4 ಲಕ್ಷ ನಂತರ ಅತಿ ಹೆಚ್ಚು ಟ್ರೈನ್ಗಳ ಬಳಕೆಯಾದಂಥ ಸಂದರ್ಭದಲ್ಲಿ ಇನ್ನೂ 12 ಟ್ರೈನ್ಗಳು ಸಿಗುತ್ತೆ ಅಂತ ಹೇಳಲಾಗ್ತದೆ. ಆಗ 8 ಲಕ್ಷದವರೆಗೂ ಕೂಡ ಜನ ಓಡಾಟ ನಡೆಸಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಪ್ರತಿ ಕಿಲೋಮೀಟರ್ಗೆ 400 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಹಳದಿ ಮಾರ್ಗವನ್ನು ಪೂರ್ಣ ಮಾಡಲಿರುವಂಥದ್ದು. 19.15 ಕಿಲೋಮೀಟರ್ ಪೂರ್ಣಗೊಳಿಸೋದಕ್ಕೆ ಸುಮಾರು 8 ವರ್ಷ ಬೇಕಾಯಿತು. 8 ವರ್ಷದಿಂದ ಕಾಯ್ತಾ ಇರುವಂತಹ ಈ ಕ್ಷಣ ಕೊನೆಗೂ ಬಂದಿದೆ. ಜೊತೆಗೆ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ರಾಗಿಗುಡ್ಡ ಮೆಟ್ರೋ ನಿಲ್ದಾಣದತ್ತ ಏನು ಬಂದಿದ್ದಾರೆ ಪ್ರಧಾನಿ, ಇಲ್ಲಿಂದ ಅವರು ಮೆಟ್ರೋದಲ್ಲಿ ತೆರಳ್ತಾರೆ. ಆ ಮೆಟ್ರೋಗೆ ಮಹಿಳಾ ಲೋಕೋ ಪೈಲಟ್ನ ಸಾರಥಿ ಇದೆ. ಎಸ್, ಮಹಿಳಾ ಲೋಕೋ ಪೈಲಟ್ ಸಾರಥಿ ಆಗಲಿರುವಂತಹ ಆ ಟ್ರೈನ್ನಲ್ಲಿ ಪ್ರಧಾನಿ ಸಾಕ್ತಾರೆ. ಮಹಿಳಾ ಲೋಕೋ ಪೈಲಟ್ ವಿನುತಾ ಅವರು ಈ ಮೆಟ್ರೋದ ಸಾರಥಿಯಾಗಿರ್ತಾರೆ. ಪ್ರಧಾನಿ ಸಾಗುವಂತಹ ಮೆಟ್ರೋದ ಸಾರಥಿಯಾಗಿರ್ತಾರೆ. ವಿದ್ಯಾರ್ಥಿಗಳು ಪ್ರಯಾಣ ಮಾಡಲಿದ್ದಾರೆ. ಸುಮಾರು 8 ಜನ ಮಕ್ಕಳು, 16 ವಿದ್ಯಾರ್ಥಿಗಳು ಪ್ರಯಾಣ ಮಾಡಲಿರುವಂಥದ್ದು. ಸರ್ಕಾರಿ ಪ್ರೌಢಶಾಲೆಯ 16 ವಿದ್ಯಾರ್ಥಿಗಳ ಪ್ರಯಾಣ ಇದೆ. ಮೋದಿ ಜೊತೆ 8 ಮೆಟ್ರೋ ಕಾರ್ಮಿಕರು, ಅಂದರೆ ಈ ಲೇನ್ನ ಕೆಲಸ ಏನು ಮಾಡಿದಾರಲ್ಲ ಆ ಮೆಟ್ರೋ ಕಾರ್ಮಿಕರು ಕೂಡ ಸಂಚರಿಸಲಿದ್ದಾರೆ. RV ರೋಡ್ ಟು ಬೊಮ್ಮಸಂದ್ರದ ಮಾರ್ಗದಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರು 8 ಮಂದಿ ಸಾಮಾನ್ಯ ಜನರಿಗೆ ಅವರಿಗೂ ಕೂಡ ಅವಕಾಶ ಕೊಡಲಾಗಿದೆ. ಮೋದಿ ಜೊತೆಗೆ ಫಸ್ಟ್ ಕೋಚ್ನಲ್ಲೇ ಪ್ರಯಾಣ ಮಾಡ್ತಾರೆ. ಬಹಳ ಕುತೂಹಲ ಇದೆ ಈ ಮೆಟ್ರೋ ಯೆಲ್ಲೋ ಲೇನ್ ಎಷ್ಟು ಅನುಕೂಲ ಆಗಬಹುದು ಅಂತ ಬಹಳಷ್ಟು ನಿರೀಕ್ಷೆ ಇದೆ. ಈ ಮಾರ್ಗದಲ್ಲಿ ಸಾಕಷ್ಟು ಜನ ನಿತ್ಯ ಟ್ರಾಫಿಕ್ ಕಿರಿಕಿರಿಯಿಂದ ಬಳಲಿದ್ದಾರೆ. ಆ ಒತ್ತಡ ಕಡಿಮೆಯಾಗುವಂಥ ಬಹುದೊಡ್ಡ ನಿರೀಕ್ಷೆ ಇದೆ. ಇನ್ನೇನು ಕೆಲವೇ ಹೊತ್ತು ಪ್ರಧಾನಿ ತಲುಪ್ತಾರೆ. ಎಸ್, ಮಳೆ ಬರ್ತಾ ಇದೆ ನೋಡಿ. ಮಳೆಯ ನಡುವಲ್ಲೂ ಕೂಡ ಇದು ಲೈವ್ ವಿಜುವಲ್ಸ್ ನಾವೀಗ ನೋಡ್ತಾ ಇರೋದು. ಮಳೆಯಲ್ಲೂ ಕೂಡ ಜನ ನಿಂತು ಪ್ರಧಾನಿಯ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಒಂದು ಝಲಕ್ ಪ್ರಧಾನಿಯದ ಸಿಕ್ಕರೆ ಸಾಕು ಅಂತ ಬೆಳಗಿನಿಂದ ಕಾದು ನಿಂತಿರುವಂತಹ ಜನ ಪ್ರಧಾನಿಗೆ ಅದ್ಧೂರಿ ಸ್ವಾಗತ ಕೋರಿದ್ರು. ಮೋದಿ ಮೋದಿ ಎನ್ನುವಂತಹ ಬಿಜೆಪಿ ಕಾರ್ಯಕರ್ತರ ಉದ್ಘೋಷ ಕೂಡ ದಾರಿಯುದ್ದಕ್ಕೂ ಕೇಳಿಬಂತು. ಗಲ್ಲಿ ಗಲ್ಲಿಯಲ್ಲೂ ಮಳೆಯ ನಡುವಲ್ಲೂ ಜನರ ಉತ್ಸಾಹ ಮಾತ್ರ ಕಡಿಮೆಯಾಗಿಲ್ಲ. ಯಾಕಂದರೆ ನಿತ್ಯ ಜನರಿಗೆ ಅಷ್ಟು ದೊಡ್ಡ ಕಿರಿಕಿರಿ ಇದೆ, ಈ ಟ್ರಾಫಿಕ್ನ ಕಿರಿಕಿರಿ. ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಮೆಟ್ರೋ ಬಂದಿರೋದು ಅನ್ನುವಂಥ ಖುಷಿ ಒಂದು ಕಡೆ. ಆದರೆ ಮತ್ತೊಂದೆಡೆ ಆ ಖುಷಿಯಲ್ಲಿ ಭಾಗಿಯಾಗೋದಕ್ಕೆ ತಮ್ಮೊಂದಿಗೆ ಪ್ರಧಾನಿಯೇ ಇರ್ತಾರೆ ಅನ್ನುವಂಥ ಖುಷಿ. ಆ ಹಿನ್ನೆಲೆಯಲ್ಲಿ ಪ್ರಧಾನಿಗೆ ಸ್ವಾಗತ ಕೋರೋದಕ್ಕೆ, ಅವರನ್ನು ಬರಮಾಡ್ಕೊಳ್ಳೋದಕ್ಕೆ, ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಬೆಳಗಿನಿಂದಲೂ ಕೂಡ ಕಾದು ನಿಂತಿರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತು ಪ್ರಧಾನಿ ಉದ್ಘಾಟನೆ ಮಾಡ್ತಾರೆ, ಅಂದರೆ ಚಾಲನೆ ಕೊಡ್ತಾರೆ ಈ ಹಳದಿ ಮಾರ್ಗಕ್ಕೆ ಚಾಲನೆ ಸಿಗ್ತಾ ಇದ್ದಂತೆ ಅವರು ಮೆಟ್ರೋದಲ್ಲೇ ಸಾಕ್ತಾರೆ ಪ್ರಧಾನಿ. ಆ ಮೆಟ್ರೋದ ಸಾರಥಿ ಆಗಲಿರೋದು ಮಹಿಳಾ ಲೋಕೋ ಪೈಲಟ್ ವಿನುತಾ.